ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಕಾಂಗ್ರೆಸ್ನವರು 2023ಕ್ಕೂ ಮೊದಲು ರಾಜ್ಯದಲ್ಲಿ ಬಿಜೆಪಿ ವಿರುದ್ಧ 40% ಕಮಿಷನ್, ಪೇ ಸಿಎಂ ಅಂತೆಲ್ಲ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ರು. ಈಗ ಅದೇ ಗುತ್ತಿಗೆದಾರರ ಸಂಘದವರು ರಾಜ್ಯ ಸರ್ಕಾರದ ಮೇಲೆ ಕಮಿಷನ್ ಆರೋಪವನ್ನು ಮಾಡಿದ್ದಾರೆ. ಹಿಂದೆ ಕಾಂಗ್ರೆಸ್ನವರು ಪ್ರತಿಭಟನೆ ನಡೆಸಿದ್ದು ಕೂಡ ಇದೇ ಗುತ್ತಿಗೆದಾರರ ಸಂಘದವರು ಬರೆದಿದ್ದಂತಹ ಒಂದು ಪತ್ರವನ್ನು ಮುಂದಿಟ್ಟುಕೊಂಡು, ಈಗ ಬಾಕಿ ಬಿಲ್ ಕೊಡದೇ ಇದ್ರೆ ಭ್ರಷ್ಟಾಚಾರದ ರಿಪೋರ್ಟ್ ಕಾರ್ಡನ್ನು ಬಿಡುಗಡೆ ಮಾಡ್ತೀವಿ ಅಂತ ಗುತ್ತಿಗೆದಾರರ ಸಂಘ ಡೆಡ್ಲೈನ್ ಕೊಟ್ಟಿದೆ. ಗುತ್ತಿಗೆದಾರರ ಆರೋಪಕ್ಕೆ ಮುಖ್ಯಮಂತ್ರಿಯವರು ತಲೆ ಕೆಡಿಸ್ಕೊಂಡಿಲ್ಲ. ಉಪಮುಖ್ಯಮಂತ್ರಿಯವರು DK ಶಿವಕುಮಾರ್ ಅವರು ನಾಳೆ ಗುತ್ತಿಗೆದಾರರ ಸಭೆ ಕರೆದಿದ್ದಾರೆ. 5-6 ಭಾಗ್ಯಗಳು ಕೊಟ್ಟಿದ್ರು, ಆದರೆ ನಮ್ಮದು ಒಂದು ಭಾಗ್ಯ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿ ನಾವು ಅನ್ಕೊಂಡ್ಬಂದ್ವಿ. ನಮ್ಮಲ್ಲಿ 33,000 ಕೋಟಿಗಳು ನಮ್ಮಲ್ಲಿ ಪೆಂಡಿಂಗ್ ಇದೆ. ಗೌರ್ಮೆಂಟು BJP ಕಾಂಗ್ರೆಸ್ ಅಂತ ಟೆಂಡರ್ ಹಾಕಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಬೇರೆ ಎಲ್ಲ ಕೆಲಸ ಮಾಡ್ತಾರೆ, ನಮ್ಮ ಬಗ್ಗೆ ತಾತ್ಸಾರ ಮನೋಭಾವ. ಅದು ಕೊಟ್ಟರೆ ಪೂಜೆಗೆ ಬರೋದಿಲ್ಲ, ಅಲ್ಲೇನಾದ್ರು ನೀವು ನಮ್ಮ ತಾಳ್ಮೆ ಪರೀಕ್ಷೆ ಮಾಡಬೇಡಿ. ನಾವು ಬಾಯಿ ಬಿಟ್ಟರೆ ಕಷ್ಟ ಆಗುತ್ತೆ. ನೀವು ಟೈಮ್ ಹೋಯ್ತು ನಿಮಗೆ 10% ಪೆನಾಲ್ಟಿ ಆಗುತ್ತೆ. ನಮ್ಮ ಪೇಮೆಂಟ್ ಅವ್ರು ರಿಲೀಸ್ ಮಾಡಲಿಲ್ಲ ಅಂದರೆ ನಾವು ಡಿಸೆಂಬರ್ ತಿಂಗಳಲ್ಲಿ ಸ್ಟ್ರೈಕ್ ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೋ ಬಿಡುತ್ತೋ ಎಂಬುದು ಇನ್ನೂ ಖಾತ್ರಿಯಾಗಿಲ್ಲ. ಆದರೆ ಸರ್ಕಾರಕ್ಕೆ ಇದೀಗ ಡಿಸೆಂಬರ್ ಡೆಡ್ಲೈನ್ ತಲೆಬಿಸಿ ಎದುರಾಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಗುತ್ತಿಗೆದಾರರು. ಕಳೆದ 2.5 ವರ್ಷ ಹಾಗೂ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಿಂದಲೂ ಉಳಿಸಿಕೊಂಡಿರುವ ಬಾಕಿ ಬಿಲ್ ಪಾವತಿ ಮಾಡುವಂತೆ ಪಟ್ಟು ಹಿಡಿದು ಕೂತಿದ್ದಾರೆ. ವಿವಿಧ ಇಲಾಖೆಗಳ ಬಾಕಿ ಬಿಲ್ ಪಾವತಿ ಮಾಡುವಂತೆ ಪಟ್ಟು ಹಿಡಿದಿದ್ದಾರೆ ಕಾಂಟ್ರಾಕ್ಟರ್ಸ್. ರಾಜ್ಯ ಸರ್ಕಾರದಿಂದ ಗುತ್ತಿಗೆದಾರರಿಗೆ ಬರೋಬ್ಬರಿ 33,000 ಕೋಟಿ ಬಾಕಿ ಉಳಿದಿದೆ. ಬಾಕಿ ಬಿಲ್ ರಿಲೀಸ್ ಮಾಡಿ ಅಂತ ಹಲವು ಬಾರಿ ಮನವಿ ಮಾಡಿದ್ರೂ ಸಚಿವರುಗಳು ಸ್ಪಂದಿಸಿಲ್ಲ ಅಂತಾರೆ. ಬಿಲ್ ಪಾವತಿ ವಿಚಾರದಲ್ಲಿ ಪ್ಯಾಕೇಜ್ ಸಿಸ್ಟಮ್ ಕೈ ಬಿಡಬೇಕು ಎಂಬುದು ಗುತ್ತಿಗೆದಾರರ ಆಗ್ರಹ. ಬಿಜೆಪಿಯಂತೆ ಕಾಂಗ್ರೆಸ್ ಕೂಡ ಪ್ಯಾಕೇಜ್ ಸಿಸ್ಟಮ್ಗೆ ಬಲಿಯಾಗಬಾರದು, ಗುತ್ತಿಗೆದಾರರ ಸಹನೆಯ ಕಟ್ಟೆ ಒಡೆಯುವ ಹಾಗೆ ಮಾಡಬಾರದು ಎಂದಿರುವ ಗುತ್ತಿಗೆದಾರರು ಬಾಕಿ ಹಣ ಬಿಡುಗಡೆ ಮಾಡದಿದ್ದರೆ ಕೆಲಸ ನಿಲ್ಲಿಸ್ತೀವಿ ಎಂಬ ಎಚ್ಚರಿಕೆಯನ್ನು ನೀಡಿದ್ದಾರೆ. ಬಾಕಿ ಬಿಲ್ಗಾಗಿ 2.5 ವರ್ಷಗಳಿಂದಲೂ ಕಾಯುತ್ತಿದ್ದೇವೆ, ಆದರೂ 10%, 15%, 25% ಮಾತ್ರ ರಿಲೀಸ್ ಆಗ್ತಿದೆ. ಹಾಗಾಗಿ ಶೀಘ್ರವೇ ಪದಾಧಿಕಾರಿಗಳ ಸಭೆ ಕರೆದು ಗುತ್ತಿಗೆದಾರರ ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ನಮಗೇನೋ ಒಳ್ಳೇದು ಮಾಡ್ತಾರೆ, ಏನೋ ಸಹಾಯ ಮಾಡ್ತಾರೆ, ಎಲ್ಲ 5-6 ಭಾಗ್ಯಗಳು ಕೊಟ್ಟಿದ್ರು, ಆದರೆ ನಮ್ಮದು ಒಂದು ಭಾಗ್ಯ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿ ನಾವು ಅನ್ಕೊಂಡ್ಬಂದ್ವಿ. ಸುಮಾರು ಸ್ನೇಹಿತರೆ, ನಮ್ಮಲ್ಲಿ 33,000 ಕೋಟಿಗಳು ನಮ್ಮಲ್ಲಿ ಪೆಂಡಿಂಗ್ ಇದೆ. ನಾವು ಸುಮಾರು 5-6 ಸರಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿದಾಗಲೂ ಕೂಡ ಆಯ್ತರಯ್ಯ ಮಾಡೋಣ ಅಂತ ಏಪ್ರಿಲಲ್ಲಿ ಪ್ರಾಮಿಸ್ ಮಾಡಿದರು. ಆಮೇಲೆ ಕೊನೆಗೆ ಏಪ್ರಿಲ್ ಆದಮೇಲೆ ಕೊನೆಗೆ ಇನ್ನೊಂದು ಸರಿ ಭೇಟಿ ಮಾಡಿದ್ವಿ. ಆಯ್ತಪ್ಪ ಏನೋ ಒಂದು ಯೋಚನೆ ಮಾಡ್ತಿದ್ವಿ ಮಾಡೋಣ ಅಂತ ಹೇಳಿದರು. ಅದ ನಂತರ ನಾವೇನು ಗೊತ್ತಾ, ಕನ್ಸರ್ನ್ ಮಿನಿಸ್ಟರ್ಗಳನ್ನ ಒಬ್ಬೊಬ್ಬ ಮಿನಿಸ್ಟರ್ಗಳನ್ನ 3 ಸರಿ ಭೇಟಿ ಮಾಡಿದ್ದೀವಿ. ನಾವು BJP ಗೌರ್ಮೆಂಟ್ ಅಂತ ಟೆಂಡರ್ ಹಾಕಿಲ್ಲ. ವಿ ಆರ್ ಗೋಯಿಂಗ್ ಟು ಕ್ಯಾಸ್ಟ್ ಅವರ್ ಟೆಂಡರ್ಸ್ ಆನ್ ನೇಮ್ ಆಫ್ ರಾಜ್ಯಪಾಲರು ಮೇಲೆ ಹೆಸರು ಮೇಲೆ ನಾವು ಟೆಂಡರ್ ಹಾಕಿದ್ದೇವೆ ಹೊರತು ನಾವು ಗೌರ್ಮೆಂಟ್ BJP ಕಾಂಗ್ರೆಸ್ ಅಂತ ಟೆಂಡರ್ ಹಾಕಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನಮಗೆ ಯಾವುದು ಮಾಡಿದ್ದಾರೆ ಕೊಡಿ. ತಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸಲು ಕಾಂಗ್ರೆಸ್ ಸರ್ಕಾರಕ್ಕೆ ಡಿಸೆಂಬರ್ ತಿಂಗಳ ಡೆಡ್ಲೈನ್ ನೀಡಿದ್ದಾರೆ. ನವೆಂಬರ್ನೊಳಗೆ ಎಲ್ಲಾ ಬಾಕಿ ಬಿಲ್ ಬಿಡುಗಡೆ ಮಾಡಬೇಕು, ಇಲ್ಲವಾದಲ್ಲಿ ರಾಜ್ಯಪಾಲರಿಗೆ ದೂರು ನೀಡುತ್ತೇವೆ ಎಂದಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರುವ ಗುತ್ತಿಗೆದಾರರು ರಾಹುಲ್ ಗಾಂಧಿ, ಉಸ್ತುವಾರಿ ಸುರ್ಜೇವಾಲಾಗೂ ದೂರು ಕೊಡುತ್ತೇವೆ ಎಂದಿದ್ದಾರೆ. ಅಷ್ಟೇ ಅಲ್ಲ, ಎಲ್ಲಾ ಇಲಾಖೆಗಳ ಕೆಲಸಗಳನ್ನೂ ಸ್ಥಗಿತಗೊಳಿಸುವ ಎಚ್ಚರಿಕೆ ನೀಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇನ್ನೊಂದು ಹೇಳ್ತೀವಿ, ನಮಗೆ ಬಾಯಿ ಬಿಡೋವರೆಗೂ ನೀವು ನಮ್ಮ ತಾಳ್ಮೆ ಪರೀಕ್ಷೆ ಮಾಡಬೇಡಿ. ನಾವು ಬಾಯಿ ಬಿಟ್ರೆ ಕಷ್ಟ ಆಗುತ್ತೆ. ನೋ ಬ್ಲಾಕ್ ಮೇಲ್, ನೆವರ್ ಆ ಥರ ಅನ್ಕೋಬಾರ್ದು. ನಾವು ಏನ್ ಗೊತ್ತಾ, ನಾವು ಕೇಳಿ, ನಮ್ಮಲ್ಲಿ ಹಿರಿಯ ಮುತ್ಸದಿಯವರು ಮಾನ್ಯ ಮುಖ್ಯಮಂತ್ರಿಗಳು, ಅವ್ರ ಮೇಲೆ ವಿಶ್ವಾಸ ಇಡ್ತೀನಿ. ಯಾರ ಮೇಲೆ ಇಡಬೇಕು? ರಾಜ್ಯದ ದೊರೆ ಅಲ್ವಾ ಅವರು? 15% 20%. ಈ MLA ಸರಿ ಬರಲ್ಲ, MLA ನಮ್ಗೆ ಸರಿ ಬರಲ್ಲ. ಒಟ್ಟೆ ಎಲ್ಲ ಆಫೀಸರ್ಸ್ 20%, ಜಾಸ್ತಿ 20, ಕಮ್ಮಿ ಅಂದ್ರೆ 10. ಈ ತರ ನಡೆದು ಬಿಲ್ ಅಲ್ರಿ, ಬಿಲ್ಲಿ ಬೇರೆ ಮತ್ತದು. ಇದು ಕೆಲಸ ತೋಡ ಮೇಲೆ ಪೂಜೆ ಮಾಡಕ ಅದು ಕೊಟ್ಟರೆ ಪೂಜೆಗೆ ಬರೋದಿಲ್ಲ, ಅಲ್ಲೇನಾದ್ರು ಒಂದ್ ವೇಳೆ ಜಲ್ದಿ ಕುಡಿಲ್ಲ ಅಂದ್ರೆ ನೀವು ಟೈಮ್ ಹೋಯ್ತು ನಿಮ್ಮದು 10% ಪೆನಾಲ್ಟಿ ಹಾಕಲ್ತಾರೆ. ಸರ್ಕಾರದ ಹಲವು ಇಲಾಖೆಗಳ ಕೆಲಸಗಳಲ್ಲಿನ ಬಿಲ್ಗಳು ಬಾಕಿ ಇವೆ. ಒಂದೊಂದು ಇಲಾಖೆಯಲ್ಲೂ ಸಾವಿರಾರು ಕೋಟಿಗಳ ಬಿಲ್ ಪಾವತಿ ಪೆಂಡಿಂಗ್ ಇದೆ. ನೀರಾವರಿ ಇಲಾಖೆಯಲ್ಲಿ 12,000 ಕೋಟಿ, ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ 3,600 ಕೋಟಿ, ಸಣ್ಣ ನೀರಾವರಿ ಇಲಾಖೆಯಲ್ಲಿ 3,200 ಕೋಟಿ, ನಗರಾಭಿವೃದ್ಧಿ ಇಲಾಖೆಯಲ್ಲಿ 2,000 ಕೋಟಿ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಬಿಲ್ 1,600 ಕೋಟಿ, ವಸತಿ ಇಲಾಖೆಯಲ್ಲಿ 1,200 ಕೋಟಿ, ಕಾರ್ಮಿಕ ಇಲಾಖೆಯಲ್ಲಿ 800 ಕೋಟಿ ಬಿಲ್ ಬಾಕಿ ಇದೆ. ಹಾಗೆ
GBAನಲ್ಲೂ 1200 ಕೋಟಿ ಬಿಲ್ ಬಾಕಿ ಇದೆ. ಒಟ್ಟಾರೆ ಪೆಂಡಿಂಗ್ ಇರೋದು 33,000 ಕೋಟಿ. ಆದರೆ ನಮ್ಮ ಇಲಾಖೆಯಲ್ಲಿ ಯಾವುದೇ ಬಿಲ್ ಬಾಕಿ ಉಳಿದಿಲ್ಲ ಎಂದು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಸ್ಪಷ್ಟಪಡಿಸಿದ್ದಾರೆ. ನನ್ನ ಇಲಾಖೆಯಲ್ಲಿ ಈಗ ನನ್ನ ಇಲಾಖೆದು ಯಾರನ್ನ ನಿಮ್ಮ ಬಗ್ಗೆ ನಮ್ಮ ಇಲಾಖೆ ಬಗ್ಗೆ ಯಾರನ್ನ ಬಂದು ಹೇಳಿದಾರ, ದೂರು ಕೊಟ್ಟಿದ್ದಾರಾ ಈ ಥರ ನಮ್ಮ ಪೇಮೆಂಟ್ ಇತ್ತು ಅಂತ? ಈಗ ನಮ್ಮಲ್ಲಿ ಕಾಂಟ್ರಾಕ್ಟರ್ ಎಲ್ಲ ಖುಷಿಯಾಗಿದ್ದಾರೆ. ಏನಿಗಿರೋದು ಬೆನಿಫಿಷಿಯರಿ ಕೊಡ್ತಾ ಇಲ್ಲ ಪಾಪ, ಅವ್ರು ಸಿಗ್ತಾ ಇಲ್ಲ ದುಡ್ಡು. ಏನಕ್ಕಂದರೆ ಆಲ್ಮೋಸ್ಟ್ ಹೇಳ್ದಲ್ಲ 80% ಕಂಪ್ಲೀಟ್ ಮಾಡಿಬಿಟ್ಟಿದ್ರು. ಈಗ ನಾವು ಕೊಡ್ತಾ ಇದ್ದೀವಿ. ಹಾಗಾಗಿ ಈಗ PWDದಲ್ಲಿ ಭಾಳಷ್ಟು ವರ್ಕ್ಗಳು ನಡೀತಾ ಇದೆ. ಆ ಸೀನಿಯಾರಿಟಿ ವೈಸ್ ನೋಡಿ ಕೊಡ್ತಾ ಇದ್ದಾರೆ. ಈಗ BBMPದಲ್ಲೂ ಅಷ್ಟೇ, ಎಲ್ಲರಿಗೂ ದುಡ್ಡು ಕೊಡೋಕ್ಕಾಗಲ್ಲ. ಕೆಲಸ ಯಾರು ಮಾಡ್ತಾರೆ ಸೀನಿಯಾರಿಟಿ ಕೊಡ್ಕೊಂಡು ಬರ್ತಾ ಇದ್ದೀವಿ ಅಂತ ಎಲ್ಲರಿಗೂ ಕೊಡ್ಕೊಂಡು ಬರ್ತಾ ಇದ್ದೀವಿ. ಕಾಂಟ್ರಾಕ್ಟರ್ಸ್ ಡೆಡ್ಲೈನ್, ಸಿಎಂ ಗರಂ, DK ಎಂಟ್ರಿ. ಬೆಂಗಳೂರಿನಲ್ಲಿ ಗುತ್ತಿಗೆದಾರರು ಆಕ್ರೋಶ ಹೊರಹಾಕಿ ಡೆಡ್ಲೈನ್ ಕೊಡ್ತಿದ್ರೆ ಮೈಸೂರಿನಲ್ಲಿದ್ದ ಸಿಎಂ ಫುಲ್ ಗರಂ ಆದ್ರು. ರಾಜ್ಯದಲ್ಲಿ ಈಗಲೂ ಕಾಮಗಾರಿಗಳಿಗೆ ಪರ್ಸೆಂಟೇಜ್ ಪಡೆಯುತ್ತಿದ್ದಾರೆಂದು ಗುತ್ತಿಗೆದಾರರು ಮಾಡಿರುವ ಆರೋಪದ ಬಗ್ಗೆ ಪ್ರಶ್ನಿಸಿದಾಗ, ಹಾಗೇನಾದ್ರೂ ಇದ್ರೆ ಗುತ್ತಿಗೆದಾರರು ಕೋರ್ಟ್ಗೆ ಹೋಗಲಿ, ನಮ್ಮದೇನು ತಕರಾರು ಇಲ್ಲ ಎಂದಿದ್ದಾರೆ. ಬೆಂಗಳೂರಿಗೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಮತ್ತೆ ಕಾಂಗ್ರೆಸ್ ಸರ್ಕಾರದಲ್ಲೂ ಕಮಿಷನ್ ತಗೊಳ್ಳುವಂತ ಕೆಲಸ ಆಗ್ತದೆ ಎಂದು ಆರೋಪ ಮಾಡಿದ್ದಾರೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಹಂಗಂತ ಹೇಳಿ ಕೋರ್ಟ್ಗೆ ಹೋಗ್ಲಿ, ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಹಂಗಂತ ಹೇಳಿ ಕೋರ್ಟ್ಗೆ ಹೋಗ್ಲಿ. ಸಿಎಂ ಹೀಗೆ ಗರಂ ಆಗಿದ್ರೆ ಗುತ್ತಿಗೆದಾರರು ಡೆಡ್ಲೈನ್ ಕೊಡುತ್ತಿದ್ದಂತೆ DCM DKಶಿ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಶನಿವಾರ ಮಾತುಕತೆಗೆ ಬರುವಂತೆ ರಾಜ್ಯ ಗುತ್ತಿಗೆದಾರರ ಸಂಘದವರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಹಾಸನದಲ್ಲಿ ಕೇಂದ್ರ ಕೈಗಾರಿಕಾ ಸಚಿವ HD ಕುಮಾರಸ್ವಾಮಿ ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ಗುತ್ತಿಗೆದಾರರು ಪತ್ರ ಬರೆದಿಟ್ಟು ಸಾಯುವ ಸ್ಥಿತಿ ಎದುರಾಗಿದೆ. ಇವತ್ತಿಗಿಂತ ಅವತ್ತೇ ಚೆನ್ನಾಗಿತ್ತು ಅಂತ ಗುತ್ತಿಗೆದಾರರು ಹೇಳಿಕೊಳ್ಳುತ್ತಿದ್ದಾರೆ. ನನ್ನ ಕಾಲದಲ್ಲಿ ಪ್ರತಿ ತಿಂಗಳ 30ನೇ ತಾರೀಕು ಗುತ್ತಿಗೆದಾರನ ಮನೆ ಬಾಗಿಲಿಗೆ ದುಡ್ಡು ಹೋಗ್ತಿತ್ತು. ಈಗಿನ ಸರ್ಕಾರಕ್ಕೆ ಏನಾಗಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಗ್ಯಾರಂಟಿಗಳ ಹೆಸರಿನಲ್ಲಿ ದಿವಾಳಿಯಾಗಿರುವ ಸರ್ಕಾರದಿಂದ ಇನ್ನೇನು ನಿರೀಕ್ಷೆ ಮಾಡುವುದಕ್ಕೆ ಸಾಧ್ಯ ಅಂತ ಸರ್ಕಾರವನ್ನ ಕಿಚಾಯಿಸಿದ್ದಾರೆ. ರಾಜಕೀಯದ ಮಾತುಗಳು ಏನೇ ಇದ್ರು ಸರ್ಕಾರದ ಕಾಮಗಾರಿಗಳನ್ನ ಮಾಡಿ ಮುಗಿಸಿರುವ ಗುತ್ತಿಗೆದಾರರಿಗೆ ಅವರ ಬಿಲ್ ಪಾವತಿ ಮಾಡಬೇಕಿರುವುದು ಸರ್ಕಾರದ ಜವಾಬ್ದಾರಿ. ರಾಜ್ಯ ಸರ್ಕಾರದ ಆರ್ಥಿಕ ಸ್ಥಿತಿ ಬಹಳ ಚೆನ್ನಾಗಿದೆ ಎಂದು ಹೇಳಿಕೊಳ್ಳುವ ಸರ್ಕಾರ ಗುತ್ತಿಗೆದಾರರಿಗೆ ಬಿಲ್ ಪಾವತಿ ಮಾಡದೇ ಹೋದ್ರೆ ಅದರ ಕೆಟ್ಟ ಹೆಸರನ್ನ ಕಟ್ಟಿಕೊಳ್ಳಬೇಕಾಗುತ್ತದೆ ಎನ್ನುವುದು ಮಾತ್ರ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ವೋಟ್ ಚೋರ್ ಆಗಿದೆ ಅಂಥೇಳಿ ಆ ಕ್ಷೇತ್ರದ ಶಾಸಕ BR ಪಾಟೀಲ್ರು ಮತ್ತು ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಗಂಭೀರ ಆರೋಪವನ್ನು ಮಾಡಿದರು. ರಾಹುಲ್ ಗಾಂಧಿ ಅವರು ಮಾಡಿದಂಥ ಆರೋಪವನ್ನು ಕೇಂದ್ರ ಚುನಾವಣಾ ಆಯೋಗ ತಳ್ಳಿ ಹಾಕಿದ್ರೂ ಕೂಡ ರಾಜ್ಯ ಸರ್ಕಾರ ಆಳಂದ ಕ್ಷೇತ್ರದ ವೋಟ್ ಚೋರಿ ಬಗ್ಗೆ ತನಿಖೆ ನಡೆಸುವುದಕ್ಕೆ SITಯನ್ನು ರಚಿಸಿತ್ತು. ಈಗ ಅದೇ SIT ವೋಟ್ ಚೋರಿ ಕೇಸ್ಗೆ ಜೀವ ಕೊಟ್ಟಿದೆ. ಆಳಂದದ ಹಲವೆಡೆ ದಾಳಿಯನ್ನು ಮಾಡಿ ದಾಖಲೆಗಳನ್ನು ಸಂಗ್ರಹಿಸಲಾಗ್ತಾ ಇದೆ. ಆಳಂದ ಕ್ಷೇತ್ರದಲ್ಲಿ ವೋಟ್ ಚೋರಿ ಪ್ರಕರಣ. ಬಿಜೆಪಿ ಪ್ರಮುಖರ ಮೇಲೆ CID ಟೀಮ್ ದಾಳಿ. ಕಳೆದ ತಿಂಗಳು 18 ಸೆಪ್ಟೆಂಬರ್ 2025ರಂದು ದೆಹಲಿಯಲ್ಲಿ ದೊಡ್ಡ ಸ್ಕ್ರೀನ್ ಹಾಕಿ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿ ನಡೆಸಿದ್ರು. ಕರ್ನಾಟಕದ ಆಳಂದ ವಿಧಾನಸಭೆ ಕ್ಷೇತ್ರದಲ್ಲಿ ಮತಗಳ್ಳತನಕ್ಕೆ ಯತ್ನ ನಡೆಸಿದ್ರು ಅಂತ ಒಂದಷ್ಟು ಸಾಕ್ಷ್ಯಗಳು, ದಾಖಲೆಗಳನ್ನು ರಿಲೀಸ್ ಮಾಡಿದ್ರು. ಇದಕ್ಕೂ ಮೊದಲೇ ಆಳಂದ ಶಾಸಕ BR ಪಾಟೀಲ್ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ರು. ಆಮೇಲೆ ಚುನಾವಣಾ ಆಯೋಗವೇ ಈ ಕುರಿತು ತನಿಖೆಗೆ ಮುಂದಾಯಿತು. ಇದರಂತೆ FIR ಕೂಡ ದಾಖಲಾಯಿತು. ಇದಾದ್ಮೇಲೆ ಸರ್ಕಾರ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ CIDಗೆ ವಹಿಸಿತ್ತು. ಇದೀಗ ಪ್ರಕರಣದ ತನಿಖೆ ತೀವ್ರ ವೇಗ ಪಡ್ಕೊಂಡಿದ್ದು ಬಿಜೆಪಿಯ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮತ್ತು ಆಪ್ತರಿಗೆ ಶಾಕ್ ಕೊಟ್ಟಿದೆ. ಗುತ್ತಿಗೆದಾರ್ ಒಡೆತನದ ಮನೆ, ಕಚೇರಿ, ಬಾರ್ ಅಂಡ್ ರೆಸ್ಟೋರೆಂಟ್ಗಳ ಮೇಲೆ CID ದಾಳಿ ನಡೆಸಿದೆ. ಸುಭಾಷ್ ಗುತ್ತೇದಾರ್ ವಾಸವಿದ್ದ ಕಲಬುರಗಿ ಜಿಲ್ಲೆಯ ಗುಬ್ಬಿ ಕಾಲೋನಿಯಲ್ಲಿರುವ ಮನೆ ಮೇಲೆ SIT SP ಶುಭಾನ್ವಿತಾ ಅವರ ಟೀಮ್ ದಾಳಿ ಮಾಡಿ ಗಂಟೆಗಟ್ಟಲೆ ದಾಖಲೆಗಳನ್ನು ಹುಡುಕಾಡಿದೆ. ಇನ್ನು ಗುತ್ತೇದಾರ್ ಅವರ ಚಾರ್ಟರ್ಡ್ ಅಕೌಂಟೆಂಟ್ ಮಲ್ಲಿಕಾರ್ಜುನ ಮಹಂತಗೋಳ ಮನೆ ಮೇಲೂ ದಾಳಿ ಮಾಡಿ ವೋಟ್ ಚೋರಿ ವಿಚಾರಕ್ಕೆ ಸಂಬಂಧಿಸಿದಂತೆ ದಾಖಲೆಗಳ ಪರಿಶೀಲನೆ ಮಾಡಿದೆ. ಸುಭಾಷ್ ಗುತ್ತೇದಾರ್ ಕುಟುಂಬದ ಒಡೆತನದಲ್ಲಿರುವ ಕಲಬುರಗಿ ನಗರದ ಅನ್ನಪೂರ್ಣ ಕ್ರಾಸ್ನಲ್ಲಿರೋ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲೂ CID SIT ಹುಡುಕಾಟ ನಡೆಸಿದೆ. 3 ದಿನದ ಹಿಂದೆಯೇ SIT ಟೀಮ್ ಆಳಂದದಲ್ಲಿ ಬೇರೂರಿತ್ತು. ಕಲಬುರಗಿಯ ಜುಬೇರ್ ಕಾಲೋನಿಯಲ್ಲಿದ್ದ ಆರೋಪಿ ಅಕ್ರಮ್ ಅನ್ನೋ ವ್ಯಕ್ತಿಯನ್ನ ವಶಕ್ಕೆ ಪಡೆದು ಸದ್ದಿಲ್ಲದೆ ಹುಡುಕಾಟ ನಡೆಸಿತ್ತು. ಆರೋಪಿ ಅಕ್ರಮ್ ಪಾಷಾ ಮನೆಯಲ್ಲಿ ಸಿಕ್ಕಿದ ಸಾಕ್ಷ್ಯಗಳು, ಆತನ ಹೇಳಿಕೆ ಆಧರಿಸಿ ಇವತ್ತು CID SIT ಟೀಮ್ ಬಿಜೆಪಿ ಮಾಜಿ ಶಾಸಕ ಗುತ್ತೇದಾರ್ಗೆ ಶಾಕ್ ಕೊಟ್ಟಿದೆ.
ಇಲ್ಲಿಯವರೆಗೂ ವೋಟರ್ ಐಡಿ ಪ್ರಿಂಟ್ ಮಷಿನ್ ಸೀಸ್ ಆಗಿದೆ. ಖಾಲಿ ವೋಟರ್ ಐಡಿ ಕಾರ್ಡ್ಗಳು ಸಿಕ್ಕಿವೆ. ರೋಲರ್ಗಳು, 15ಕ್ಕೂ ಹೆಚ್ಚು ಮೊಬೈಲ್ ಫೋನ್, 7 ಲ್ಯಾಪ್ಟಾಪ್ಗಳನ್ನು ತನಿಖಾ ತಂಡ ಸೀಸ್ ಮಾಡಿದೆ. ಬಿಜೆಪಿಯ ಸುಭಾಷ್ ಗುತ್ತೇದಾರ್ ಟಾರ್ಗೆಟ್ ಯಾಕೆ? ಸುಭಾಷ್ ಗುತ್ತೇದಾರ್ ಆಳಂದ ಕ್ಷೇತ್ರದ 2023ರ ಪರಾಜಿತ ಬಿಜೆಪಿ ಅಭ್ಯರ್ಥಿ. ಆಳಂದದಲ್ಲಿ ಮತಪಟ್ಟಿಯಿಂದ ಮತದಾರರ ಹೆಸರನ್ನ ಡಿಲೀಟ್ ಮಾಡಿಸಿದ ಆರೋಪ ಇವರ ಮೇಲಿದೆ. ಹೀಗಾಗಿ ಸುಭಾಷ್ ಗುತ್ತೇದಾರ್ ಅವರ ಮನೆ, ಕಚೇರಿಗಳು, ಆಪ್ತರ ಮೇಲೆ ಸಿಐಡಿ ತನಿಖಾ ತಂಡ ದಾಳಿ ನಡೆಸಿದೆ. ನಾವು ಮತ ಚೋರಿ ಮಾಡಿಲ್ಲ, ನಮಗೆ ಗೊತ್ತೇ ಇಲ್ಲದು. ಕಾಂಗ್ರೆಸ್ದವರು BR ಪಾಟೀಲ ಸರ್ಕಾರದಲ್ಲಿ ದುಡ್ಡಿಲ್ಲ, ಬಜೆಟ್ ಇಲ್ಲ ತನಕ ಬೇರೆ ಡೆವಲಪ್ಮೆಂಟ್ ಕೆಲಸಗಳು ಆಗ್ತಾ ಇಲ್ಲ. ಮೈಂಡ್ ಡೈವರ್ಟ್ ಮಾಡೋ ಸಲುವಾಗಿ ಈ ಒಂದು ಮತ ಚೋರಿ ಆಳಂದಲ್ಲಿ ಆಗ್ಯಾವ ತನಕಿಸಿಂದ ಇವತ್ತು BR ಪಾಟೀಲ್ರು SIT ಒಂದು ಫಿಕ್ಸ್ ಮಾಡಿ ಇವತ್ತು ರೇಡ್ ಮಾಡಿದ್ದಾರೆ. ಅದು ಯಾವತ್ತೂ ನಾವು ಹೆದರಲ್ಲ. ಅಷ್ಟಕ್ಕೂ ಏನಿದು ಆಳಂದ ಕ್ಷೇತ್ರದ ಓಟ್ ಚೋರಿ ಕಥೆ ಅಂತ ನೋಡೋದಾದ್ರೆ, 2023ರ ವಿಧಾನಸಭೆ ಚುನಾವಣೆ ವೇಳೆ ಅಕ್ರಮ ನಡೆದಿದೆ. 6,670 ಮತದಾರರ ಹೆಸರುಗಳನ್ನು ಅಕ್ರಮವಾಗಿ ಪಟ್ಟಿಯಿಂದ ಕೈ ಬಿಡಲು ಪ್ರಯತ್ನ ನಡೆಸಲಾಗಿದೆ ಅಂತ BR ಪಾಟೀಲ್ ಆರೋಪಿಸಿದರು. ಈ 6,670 ಅರ್ಜಿಗಳ ಪೈಕಿ 6,018 ಮತದಾರರ ಹೆಸರು ತೆಗೆಯಲು ಆನ್ಲೈನ್ ಮೂಲಕವೇ ಅರ್ಜಿ ಸಲ್ಲಿಸಿದ್ದು, ಇದರಲ್ಲಿ ಬರೀ 24 ಅರ್ಜಿಗಳು ಮತದಾರರು ನಿಯಮಾನುಸಾರವಾಗಿ ಸಲ್ಲಿಸಿದ್ದಾರೆ. ಉಳಿದ 5,994 ಅರ್ಜಿ ದುರುದ್ದೇಶದಿಂದ ಕಾಣದ ಕೈಗಳು ಸಲ್ಲಿಸಿವೆ. ಒಂದೇ ಫೋನ್ ನಂಬರ್ ಬಳಸಿ ನೂರಾರು ಅರ್ಜಿ ಸಲ್ಲಿಸಿದ್ದಾರೆ ಅಂತ BR ಪಾಟೀಲ್ ಆರೋಪಿಸಿದ್ರು. ಇದೆಲ್ಲದರ ಮಧ್ಯೆ ಆಳಂದ ಠಾಣೆಯಲ್ಲಿ IPC ಸೆಕ್ಷನ್ 182, 419, 464, 465 ಅಡಿ FIR ಕೂಡ ಆಗಿತ್ತು. ಆಮೇಲೆ ಸರ್ಕಾರ CID ADGP BK ಸಿಂಗ್, CID SP ಸೈದುಲ್ ಅದಾವತ್, SP ಶುಭಾನ್ವಿತಾ ನೇತೃತ್ವದ ವಿಶೇಷ ತಂಡ ರಚನೆ ಮಾಡಿ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ತನಿಖೆ ನಡೆಸಲು ಪರಮಾಧಿಕಾರವನ್ನು ಕೊಟ್ಟಿತ್ತು. ರಾಹುಲ್ ಗಾಂಧಿ ಸುದ್ದಿಗೋಷ್ಠಿ ನಡೆಸಿದ ಮೇಲೆ ತನಿಖೆಗೆ ಇನ್ನಷ್ಟು ವೇಗ ಸಿಕ್ಕಿದೆ. ಹತ್ರ 25 ದಿನಗಳಿಂದ CID ತನಿಖಾ ತಂಡ ದಾಖಲೆಗಳನ್ನು ಗೌಪ್ಯವಾಗಿ ಸಂಗ್ರಹ ಮಾಡುತ್ತಿತ್ತು. ಇವತ್ತು ಅಧಿಕೃತವಾಗಿ ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರ ಮನೆ, ಕಚೇರಿಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿ ಕೆಲ ಸಾಕ್ಷ್ಯಗಳನ್ನು ಸಂಗ್ರಹಿಸಿದೆ. ಒಟ್ಟಾರೆ ಆಳಂದ ಮತಗಳ್ಳತನ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ರಾಜ್ಯ ಸರ್ಕಾರ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲು ತೀರ್ಮಾನಿಸಿದ್ದು, ಯಾರ್ಯಾರ ಹಣೆ ಬರಹ ಹೇಗೆ ಬದಲಾಗುತ್ತೋ ಕಾದು ನೋಡಬೇಕು. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ. RSS ಕಾರ್ಯಕ್ರಮಗಳಿಗೆ ಕಡಿವಾಣ ಹಾಕಿ ಅಂತ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಂಥವರು ಪ್ರಿಯಾಂಕ್ ಖರ್ಗೆ. ಖರ್ಗೆ ಅವರ ಪತ್ರ ಆಧರಿಸಿ ಸರ್ಕಾರ ಎಲ್ಲ ಸಂಘಟನೆಗಳ ಮೇಲೆ ಅನುಮತಿಯ ಅಸ್ತ್ರವನ್ನು ಪ್ರಯೋಗಿಸ್ತಾ ಇದೆ. ಇದರ ಬೆನ್ನಲ್ಲೇ ಯತ್ನಾಳ್ ಎಲ್ಲೆಂದರಲ್ಲಿ ನಡೆಯುವಂಥ ನಮಾಜ್ಗೂ ಕಡಿವಾಣ ಹಾಕಿ ಅಂತ ಮುಖ್ಯಮಂತ್ರಿಯವರಿಗೆ ಪತ್ರ ಬರೆದಿದ್ದಾರೆ. ಇನ್ನೊಂದು ಕಡೆ ಕಲಬುರಗಿಯಲ್ಲಿ ಅಕ್ಟೋಬರ್ 23ಕ್ಕೆ RSS ಪಥಸಂಚಲನ ನಡೆಸೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ CMಗೆ ಪತ್ರ ಬರೆದಿದ್ರು. ಕರ್ನಾಟಕದಲ್ಲಿ RSSನವರು ಸರ್ಕಾರಿ ಜಾಗಗಳನ್ನು ಬಳಸಿಕೊಂಡು ಶಾಖೆ ನಡೆಸುತ್ತಿದ್ದಾರೆ. ಮಕ್ಕಳು, ಯುವ ಸಮುದಾಯದ ಮನಸ್ಸಿನಲ್ಲಿ ಸಂವಿಧಾನದ ಆಶಯಗಳ ವಿರುದ್ಧವಾಗಿ ನಕಾರಾತ್ಮಕ ಆಲೋಚನೆಗಳನ್ನು ತುಂಬುತ್ತಿದ್ದಾರೆ. ಹೀಗಾಗಿ ಸರ್ಕಾರಿ ಸ್ಥಳಗಳಲ್ಲಿ RSS ಶಾಖೆ, ಬೈಠಕ್ ಹೆಸರಲ್ಲಿ ನಡೆಸುವ ಎಲ್ಲ ಚಟುವಟಿಕೆಗಳಿಗೆ ನಿಷೇಧ ಹೇರಬೇಕು ಅಂತಾನು ಪತ್ರದಲ್ಲಿ ಮನವಿ ಮಾಡಿದ್ರು. ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಈ ಪತ್ರಕ್ಕೆ ಉತ್ತರ ಸಿಕ್ಕಿದೆ. ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಖಾಸಗಿ ಸಂಸ್ಥೆ ಕಾರ್ಯಕ್ರಮ ಮಾಡಬೇಕಾದ್ರೂ ಪೊಲೀಸರು ಸಂಬಂಧಪಟ್ಟ ಇಲಾಖೆಯ ಅನುಮತಿ ಕಡ್ಡಾಯ ಅಂತಾನು ಹೇಳಿದೆ. ಇದೇ ವಿಷಯದ ಬಗ್ಗೆ CM ಮೈಸೂರಲ್ಲಿ ಮಾತಾಡಿದ್ರು. ಈ ನಿಯಮ RSSಗೆ ಮಾತ್ರವಲ್ಲ, ಎಲ್ಲ ಸಂಘಟನೆಗಳಿಗೂ ಇದು ಅನ್ವಯವಾಗುತ್ತೆ ಅಂದ್ರು. ಸಾರ್ವಜನಿಕ ಬರೀ RSS ಅಂತ ಅಲ್ಲ, ಎನಿ ಆರ್ಗನೈಸೇಷನ್ ಎಲ್ರಿಗೂ ಅಪ್ಲೈ ಆಗುತ್ತೆ. ಎನಿ ಆರ್ಗನೈಸೇಷನ್ ಸರ್ಕಾರಿ ಶಾಲೆಗಳಲ್ಲಿ, ಆಟದ ಮೈದಾನಗಳಲ್ಲಿ, ಪಾರ್ಕ್ಗಳಲ್ಲಿ, ಗೌರ್ಮೆಂಟ್ ಜಾಗಗಳಲ್ಲಿ, ಮತ್ತು ಏಡೆಡ್ ಸ್ಕೂಲ್ಗಳಲ್ಲಿ ಅಲ್ಲಿ ಕೂಡ ಮಾಡಬಾರ್ದು ಅಂತ ಮಾಡಿದ್ದೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲ ಸಂಘಟನೆಗಳಿಗೂ ನಿಯಮ ಅನ್ವಯ ಅಂತ ಹೇಳ್ತಿದ್ದಂಗೆ ವಿಜಯಪುರ ಶಾಸಕ ಯತ್ನಾಳ್ CMಗೆ ಪತ್ರ ಬರೆದಿದ್ದಾರೆ. ಸರ್ಕಾರವೇ ಪರಿಚಯಿಸಿರುವ ನಿಯಮಾವಳಿಗಳ ಅನುಸಾರ ಸಾರ್ವಜನಿಕ ಸ್ಥಳಗಳಲ್ಲಿ, ಸರ್ಕಾರಿ ಜಾಗಗಳಲ್ಲಿ ನಮಾಜ್ ಮಾಡಲು ಅವಕಾಶ ಕೊಡಬಾರದೆಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸವಿವರವಾಗಿ ಪತ್ರ ಬರೆದಿದ್ದೇನೆ. ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಸರ್ಕಾರದ ಆಶಯ ಎಲ್ಲರಿಗೂ ಅನ್ವಯ ಆಗಬೇಕು. ಸರ್ಕಾರ ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳಲಿ ಅಂತ X ಖಾತೆಯಲ್ಲೂ ಪೋಸ್ಟ್ ಹಾಕಿದ್ದಾರೆ. ಖರ್ಗೆ ತವರಲ್ಲೇ RSS ಪಥಸಂಚಲನಕ್ಕೆ ಮುಹೂರ್ತ.
ಆರ್ಎಸ್ಎಸ್ ಕಾರ್ಯಕ್ರಮಗಳಿಗೆ ಅಂಕುಶ ಹಾಕುವ ನಿರ್ಧಾರಕ್ಕೆ ಕಾರಣೀಭೂತರೆಂದ್ರೆ ಅದಕ್ಕೆ ಕಾರಣ ಸಚಿವ ಪ್ರಿಯಾಂಕ್ ಖರ್ಗೆ. ಈಗ ಇದೇ ಪ್ರಿಯಾಂಕ್ ಖರ್ಗೆ ತವರು ಜಿಲ್ಲೆ ಕಲಬುರಗಿಯಲ್ಲಿ ಅಕ್ಟೋಬರ್ 23ರಂದು ಆರ್ಎಸ್ಎಸ್ ಪಥಸಂಚಲನ ಆಯೋಜಿಸಿದೆ. ಆರ್ಎಸ್ಎಸ್ನವರು ಬರಲಿ, ಬಿಜೆಪಿಯವರು ಅವರ ಮಕ್ಕಳು ಪಥಸಂಚಲನ ಮಾಡಲಿ, ಅದಕ್ಕೂ ಮೊದಲು ಅನುಮತಿ ಪಡೆಯಲಿ ಅಂತ ಖರ್ಗೆ ವ್ಯಂಗ್ಯ ಮಾಡಿದ್ರು. ನನ್ನ ಬಾಯನ್ನು ಮುಚ್ಚಿಸಬೇಕಂದ್ರೆ ಎಲ್ಲ ಬಿಜೆಪಿ ನಾಯಕರ ಮಕ್ಕಳು ಶಾಖೆಗೆ ದಾಖಲಾಗ್ರಿ. ಎಲ್ಲ ಬಿಜೆಪಿ ನಾಯಕರ ಮಕ್ಕಳು ಗೋರಕ್ಷಕರಾಗಿ, ಎಲ್ಲ ಬಿಜೆಪಿ ನಾಯಕರ ಮಕ್ಕಳು ಗಣವೇಶ ಧರಿಸಿ ಗೌಮೂತ್ರವನ್ನ ಪಬ್ಲಿಕ್ ಆಗಿ ಕುಡೀರಿ. ಎಲ್ಲ ಬಿಜೆಪಿ ನಾಯಕರ ಮಕ್ಕಳು ಗಣವೇಶ ಹಾಕೊಂಡು ಕಲಬುರಗಿಗೆ ಬನ್ನಿ, ಸ್ವಾಗತ ಮಾಡ್ತೀನಿ. ನಿಮ್ಗೆ ನೆನಪಿದ್ರೆ ಹೋದ ಬಾರಿ ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದಾಗ ಟೀ ಕಾಫಿ ಎಳ್ನೀರು ಕೊಟ್ಟಿದ್ದೆ. ಈ ಸರಿ ಬೇಕಾದ್ರೂ ಹೇಳಿದ್ರೆ ಅರೇಂಜ್ಮೆಂಟ್ ಮಾಡಿ. ಇವ್ರೇನ್ರಿ ಎಚ್ಚರಿಕೆ ಕೊಡೋದು? ಇವ್ರಿಗೆ ಕಾನೂನಿನ ಅರಿವಿನ ಎಚ್ಚರಿಕೆ ನಾನು ಕೊಡ್ತಾ ಇದ್ದೀನಿ. ಫಾಲೋ ದ ಲಾ, ಫಾಲ್ ಇನ್ ಲೈನ್. ಪ್ರಿಯಾಂಕ್ ಖರ್ಗೆ ಬಿಜೆಪಿಯವರು ಕಾನೂನು ಪಾಲನೆ ಮಾಡಲಿ, ಅವರ ಮಕ್ಕಳಿಗೂ ಗಣವೇಶ ಹಾಕಿಸಿ ಆರ್ಎಸ್ಎಸ್ ಜೊತೆ ಕಳಿಸಲಿ ಅಂತ ಸವಾಲು ಹಾಕಿದ್ದಾರೆ. ಆದ್ರೆ ಆರ್ಎಸ್ಎಸ್ ವಿಷಯದಲ್ಲಿ ಮಾತಾಡಿದ್ರೆ ಸುಟ್ಟು ಹೋಗ್ತೀರಾ ಅನ್ನೋದು ಆರ್ಎಸ್ಎಸ್ ಬೆಂಬಲಿತ ರಾಜಕಾರಣಿಗಳ ಮಾತು. ಮೂರು ಬಾರಿ ಬ್ಯಾನ್ ಮಾಡಿದ್ರು RSS ನ. ಇಂದಿರಾ ಗಾಂಧಿ ಬ್ಯಾನ್ ಮಾಡಿದ್ರು, ಎಲ್ಲರೂ ತುರ್ತು ಪರಿಸ್ಥಿತಿ ತಂದರು. ಯಾರ್ಯಾರು ಅದನ್ನು ಬ್ಯಾನ್ ಮಾಡಿದ್ರು ಅವರೆಲ್ಲ ನಿರ್ನಾಮ ಎದ್ದೋದ್ರು. ಆ ಸರ್ಕಾರನೇ ಬಿದ್ದೋಯ್ತು. ಇಂದಿರಾ ಗಾಂಧಿ ಕೂಡ ಸೋತೋದ್ರು. ಯಾವ ಲೆಕ್ಕ ರೀ ಖರ್ಗೆ? ಪ್ರಿಯಾಂಕಾ ಖರ್ಗೆ ಬಾಯಿ ಬಂದಾಗ ದಿನ ಒಂದೊಂದು ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್ ಪೀರಿಯಡ್ನಲ್ಲಿ ನಿಯಮ ತಂದಿದ್ರು, ಮತ್ತೆ ಯಾಕೆ ಚೇಂಜ್ ಮಾಡೋಕೆ ಹೋದ್ರಿ? ಇದೆಯಲ್ಲ ನಿಯಮ. RSS ಮೈ ಮುಟ್ಟಿದವರು ಯಾರು ನನ್ನ ಇದಕ್ಕೆ ಹೇಳ್ತೀನಲ್ಲ, ಅಧಿಕಾರ ಕಳ್ಕೊಳ್ತಾನೆ ಇದ್ದಾರೆ. ಈಗ ನಮ್ಮ ಮಾನ್ಯ ಸಿದ್ದರಾಮಯ್ಯನಿಗೆ ಹೇಳ್ತೀನಿ, ನಿಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ತೆಗೆಯಕ್ಕೆ ಪ್ರಿಯಾಂಕಾ ಖರ್ಗೆ ಆಡ್ತಾರೆ ಅಂತ ಆಟ ಇದು. ಯಾವ ಕಾರಣಕ್ಕೂ RSS ಸುದ್ದಿಗೆ ಹೋಗಬೇಡಿ. RSS ಅನ್ನ ಬ್ಯಾನ್ ಮಾಡ್ತೀನಿ, RSS ಚಟುವಟಿಕೆ ನಿಷೇಧ ಮಾಡ್ತೀನಿ ಅಂತ ಹೇಳಕ್ಕೆ ಬಹಳ ತಾಕತ್ ಬೇಕು, ಅದರದ್ದೊಂದು ಬಹಳ ಧೈರ್ಯ ಬೇಕು. ಸಂಘದ ಶಾಖೆ ಒಂದು ಗಂಟೆ ಶಾಖೆ ಮಾಡಲಿಕ್ಕೆ 1 ಗಂಟೆ ತಡ್ಕೊಳ್ಳೋಕೆ ತಾಕತ್ ಇಲ್ಲದೆ ಇರೋಂಥ ಸರ್ಕಾರ ಇದಾಗ್ಬಿಟ್ರೆ ಈ ಸರ್ಕಾರದಿಂದ ಏನೂ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆರ್ಎಸ್ಎಸ್ ಹೆಸರಲ್ಲಿ ಇಷ್ಟೆಲ್ಲ ರಾಜಕೀಯ ನಡೆಯುತ್ತಿರುವಾಗಲೇ ಇನ್ನೊಂದು ಕಡೆ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ದ PDOನನ್ನ ಅಮಾನತು ಮಾಡಲಾಗಿದೆ. ಆರ್ಎಸ್ಎಸ್ ಸಮವಸ್ತ್ರ ಧರಿಸಿ ಪಥಸಂಚಲನದಲ್ಲಿ ಭಾಗಿಯಾಗಿದ್ದ ರಾಯಚೂರಿನ ಸಿರಿವಾರದ PDO ಹಾಗೂ ಬಿಜೆಪಿ ಶಾಸಕ ಮಾನಪ್ಪ ವಜ್ಜಲ್ ಆಪ್ತ ಸಹಾಯಕ ಪ್ರವೀಣ್ ಕುಮಾರ್ KPಯನ್ನ ಅಮಾನತುಗೊಳಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಿಹಾರದಲ್ಲಿ ಮೊದಲ ಹಂತದ ನಾಮಪತ್ರ ಸಲ್ಲಿಕೆ ಮುಕ್ತಾಯ ಆಗಿದೆ. ಆದರೆ ಕಾಂಗ್ರೆಸ್ RJD ಒಮ್ಮತದಿಂದ ಸೀಟು ಹಂಚಿಕೆ ಮಾಡಿಕೊಂಡಿಲ್ಲ. 121 ಕ್ಷೇತ್ರಗಳ ಪೈಕಿ ಬಹುತೇಕ ಕ್ಷೇತ್ರಗಳಲ್ಲಿ 2 ಪಕ್ಷದವರು ಕೂಡ ನಾಮಪತ್ರವನ್ನು ಹಾಕಿದ್ದಾರೆ. ಮಹಾಗಠಬಂಧನ್ ಮಧ್ಯೆ ಮೂಡಿರುವಂತಹ ಒಡಕನ್ನೇ ಬಿಜೆಪಿ ಮತ್ತು JDU ಅಸ್ತ್ರ ಮಾಡಿಕೊಂಡು ಜಂಟಿಯಾಗಿ ಪ್ರಚಾರ ಶುರು ಮಾಡಿವೆ. ಈಗಾಗಲೇ ಕೇಂದ್ರ ಸಚಿವ ಅಮಿತ್ ಶಾ ಸೇರಿದಂತೆ ಅನೇಕ ರಾಜ್ಯಗಳ ಮುಖ್ಯಮಂತ್ರಿಗಳು ಬಿಹಾರದಲ್ಲ ಪ್ರಚಾರವನ್ನು ಜೋರಾಗಿ ಶುರು ಮಾಡಿದ್ದಾರೆ. ಬಿಹಾರ ವಿಧಾನಸಭೆ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿಯನ್ನೇ ಪ್ರಕಟ ಮಾಡದೆ ಕಾಂಗ್ರೆಸ್ ಮತ್ತು RJD ನೇತೃತ್ವದ ಮೈತ್ರಿಕೂಟ ದೊಡ್ಡ ಎಡವಟ್ಟು ಮಾಡಿಕೊಂಡಿದೆ. ಬಿಹಾರದಲ್ಲಿ ನವೆಂಬರ್ 6ರಂದು ಮೊದಲ ಹಂತದಲ್ಲಿ 121 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದ್ದು ಇವತ್ತೇ ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನವಾಗಿತ್ತು. ಆದರೆ ಇವತ್ತು ಅಧಿಕೃತವಾಗಿ ಕಾಂಗ್ರೆಸ್ ಮತ್ತು RJD ಪಕ್ಷದಿಂದ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಆಗಿಲ್ಲ. ಆದರೂ 121 ಕ್ಷೇತ್ರಗಳಲ್ಲೂ RJD ಮತ್ತು ಕಾಂಗ್ರೆಸ್ನ ಬಹುಪಾಲು ಅಭ್ಯರ್ಥಿಗಳು ಪಕ್ಷದ ಚಿಹ್ನೆ ಅಡಿ ನಾಮಪತ್ರ ಹಾಕಿದ್ದಾರೆ. ಬಿಹಾರ ಮೊದಲ ಹಂತದ ನಾಮಪತ್ರ ವಾಪಸ್ ಪಡೆಯಲು 20-10-2025 ಕೊನೆ ದಿನ. ಅಷ್ಟರಲ್ಲಿ ಸೀಟು ಹಂಚಿಕೆ ಫೈನಲ್ಗೆ INDIA ಒಕ್ಕೂಟ ತಿಣುಕಾಟ ನಡೆಸುತ್ತದೆ. ಸೀಟು ಹಂಚಿಕೆ ಎಲ್ಲ ಓಕೆ ಆದರೆ ಆಯಾ ಪಕ್ಷದ ಅಭ್ಯರ್ಥಿಗಳಿಗೆ ನಾಮಪತ್ರ ವಾಪಸ್ ಪಡೆಯುವಂತೆ ಸೂಚನೆ ನೀಡಬಹುದು. ಇಲ್ಲದಿದ್ದರೆ ಕಾಂಗ್ರೆಸ್ RJD ಮಧ್ಯೆನೇ ಪೈಪೋಟಿ ನಡೆಯಲಿದ್ದು ಎದುರಾಳಿ ಆಗಿರುವ ಬಿಜೆಪಿ JDU ಮೈತ್ರಿಕೂಟಕ್ಕೆ ದೊಡ್ಡ ಲಾಭ ಆಗೋದು ಗ್ಯಾರಂಟಿ. ಇಂಡಿಯಾ ಕೂಟದ ಮಧ್ಯೆ ಟಿಕೆಟ್ ಹಂಚಿಕೆ ಹಗ್ಗಜುಗಾಟ ನಡೀತಾ ಇದ್ರೆ ಈಗಾಗಲೇ ಬಿಹಾರದ 243 ಕ್ಷೇತ್ರಗಳಿಗೂ ಬಿಜೆಪಿ JDU ಅಭ್ಯರ್ಥಿಗಳನ್ನು ಪ್ರಕಟಿಸಿದೆ. ಮೊದಲ ಹಂತದ 121 ಕ್ಷೇತ್ರಗಳಲ್ಲಿ ಬಿಜೆಪಿ JDU ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿ ಪ್ರಚಾರನೂ ಶುರು ಮಾಡಿದ್ದಾರೆ. ಬಿಹಾರದಲ್ಲಿ ಇವತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸುತ್ತಿದ್ದಾರೆ. ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿನೂ ಪ್ರಚಾರ ಮಾಡುತ್ತಿದ್ದಾರೆ.
ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ, ಯುಪಿ ಮುಖ್ಯಮಂತ್ರಿ ಕೇಶವ್ ಪ್ರಸಾದ್ ಮೌರ್ಯ ಅವರೊಂದಿಗೆ ಸಿವಾನ್ ವಿಧಾನಸಭಾ ಕ್ಷೇತ್ರದಲ್ಲಿ ರೋಡ್ ಶೋನು ಮಾಡಿದ್ರು. ಇನ್ನೊಂದು ಕಡೆ ನಿತೀಶ್ ಕುಮಾರ್ ಕೂಡ ಕ್ಯಾಂಪೇನ್ ಮಾಡುತ್ತಿದ್ದು, ಕಾಂಗ್ರೆಸ್ ಮತ್ತು ಲಾಲೂ ಪ್ರಸಾದ್ ಪಕ್ಷದ ಮೇಲೆ ಭರ್ಜರಿ ಆರೋಪಗಳನ್ನ ಮಾಡ್ತಾ ಹರಿಹಾಯ್ತಿದ್ದಾರೆ. आरजेडी की अभी सूची देखी है, वो सूची में साहबुद्दीन के बेटे का नाम मैंने देखा है. मुझे बताओ, अगर आरजेडी आज भी साहबुद्दीन के बेटे को टिकट दे तो बिहार सुरक्षित रह सकता है क्या? जोर से बोलो, रह सकता है क्या? बिहार की मतदाता सूची में बांग्लादेशी घुसपैठियों का नाम होना चाहिए क्या? किस प्रकार की वाहियात दलीलें करते हैं और ये बिहार मान जाएगा? हम चुनाव आयोग की पहल का समर्थन करते हैं, केवल बिहार नहीं पूरे देश में से मतदाता सूची से घुसपैठियों को निकाल ಅಮಿತ್ ಶಾ ಹೇಳ್ತಿರುವ ಶಹಾಬುದ್ದೀನ್ ಆರ್ಜೆಡಿ ಪಕ್ಷದ ಮಾಜಿ ಸಂಸದ, ಡಬಲ್ ಮರ್ಡರ್ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದ ವ್ಯಕ್ತಿ. ಅಪ್ಪನಂತೆ ಶಹಾಬುದ್ದೀನ್ ಮಗ ಒಸಾಮಾ ಶಾಹಿಬ್ ಕೂಡ ಅಪರಾಧ ಕೇಸ್ನಲ್ಲಿ ಭಾಗಿಯಾಗಿದ್ದ. ಈಗ ಒಸಾಮಾ ಶಾಹಿಬ್ಗೆ ಆರ್ಜೆಡಿ ಟಿಕೆಟ್ ಕೊಟ್ಟಿದೆ. ಇದನ್ನೇ ಅಸ್ತ್ರ ಮಾಡಿಕೊಂಡು ಅಮಿತ್ ಶಾ, ನಿತೀಶ್ ಕುಮಾರ್ ವಾಗ್ದಾಳಿ ಮಾಡ್ತಿದ್ದಾರೆ. ಒಟ್ಟಾರೆ ಬಿಹಾರದಲ್ಲಿ ಇವತ್ತಿನಿಂದ ಅಸಲಿ ಎಲೆಕ್ಷನ್ ಆಟ ಶುರುವಾಗಿದ್ದು, ಕಾಂಗ್ರೆಸ್ ಆರ್ಜೆಡಿ ಜಗಳವೇ ಬಿಜೆಪಿ ಜೆಡಿಯುಗೆ ಲಾಭವಾಗುತ್ತಾ ಅನ್ನೋದೇ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.